ಕೃಷ್ಣ ಅಂತ ಹೇಳ್ಕೊಂಡು ನಾನು ಹುಬ್ಳಿಯಿಂದ ವ್ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ವ್ಲಾಗ್ ಮತ್ತು ನೀವು ಪೇಜ್ ಓಪನ್ ಮಾಡ್ಬೇಕಂತ ಅಂದ್ಕೊಂಡಿನಿ ಇನ್ಸ್ಟಾ ಮತ್ತು ಯೂಟ್ಯೂಬ್ದ. ನಾನು ಅಂದ್ಕೊಂಡೀನಿ ನೀವು ನನಗೆ ಹೆಚ್ಚು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ಸ್ ಎಲ್ಲ ಮಾಡಿ ಒಂದು ತರ್ತೀರಿ, ಅಂದರೆ ನಮಗೂ ಒಂದು ಲೆವೆಲಿಗೆ ತರ್ತೀರಿ ಅಂತ ಹೇಳ್ಕೊಂಡು ಫಸ್ಟ್ ಆಫ್ ಆಲ್ ನನ್ನ ಹೆಸರು ಕೃಷ್ಣ ಅಂತ ಹೇಳ್ಕೊಂಡು ನಾನು ಹೇಳಿದ್ದೀನಿ. ನಾನು ಹೆಂಗಪ್ಪ ಅಂತಂದ್ರೆ ನಮ್ಮದು ಭಾಳ ಕಷ್ಟ, ಜೀವನ ಭಾಳ ಕಷ್ಟ ಆಗೈತಿ. ಅಂತಂದ್ರೆ ನಂದು 10th ಮುಗಿಯಾಕಿನ್ನು 3 ತಿಂಗಳಾಯ್ತು ಅಂತಂದಾಗ ಫೆಬ್ರವರಿ 16ಕ್ಕೆ ನಮ್ಮಮ್ಮ ತೀರ್ಕೋತಾರೆ. ಇದೇ ವರ್ಷ 2026 ನಮ್ಮಮ್ಮ ತೀರ್ಕೋತಾರೆ. ನಮ್ಮಪ್ಪನೀಗ ಇನ್ನು ಅಷ್ಟೇ, ಮತ್ತೇನು ಹೇಳಬೇಕು ಗೊತ್ತಾಗತ್ತಿಲ್ಲ. ಅಂದರೆ ಫಸ್ಟ್ ವ್ಲಾಗ್ ಅಂತ ನಾನು ಅಂದ್ಕೊಂಡೀನಿ, ನಾನು ವಿಡಿಯೋ ಮಾಡೋದ್ರಿಂದ ನನಗೇನಾದರೂ ಹೆಲ್ಪ್ ಆಗ್ತೈತಿ, ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ಕೊಂಡು ನನಗೆ ಫಸ್ಟ್ ವ್ಲಾಗ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಹೇಳಬೇಕಂತ ಗೊತ್ತಾಗತ್ತಿಲ್ಲ. ನೀವು ನನಗೆ ನಾನು ಯಾವುದು ಕಂಟೆಂಟ್ ತೊಗೋಬೇಕು, ಯಾವ ಕಂಟೆಂಟ್ ನಾನು ಮುಂದೆ ತೊಗೊಂಡು ಹೋಗ್ಬೇಕು ಅಂತಂತಂದು ನೀವು ಕಮೆಂಟ್ ಮಾಡಿದಿರಿ ಅಂತಂತಂದ್ರೆ ನಾನು ಅದೇ ಕಂಟೆಂಟ್ ಮುಂದುವರ್ಸ್ಕೊಂಡು ಹೋಗ್ತೀನಿ. ಯಾಕಂತಂದ್ರೆ ನಿಮ್ಮ ಅಭಿಪ್ರಾಯನೇ ನನಗೆ ಮುಂದೆ ತರಕ್ಕೆ ಒಂದು ಸ್ಫೂರ್ತಿ ಆಗ್ತಿತ್ತಲ್ಲ. ಸೊ ಅದೊಂದು ಆಸೆ ನನಗೂ ಕೂಡ ಭಾಳ ವರ್ಷದಿಂದ ಆಸೆ ಇತ್ತು. ಬಟ್ ಪರ್ಮಿಷನ್ ಸಿಕ್ಕಿರಲಿಲ್ಲ, ಮನೆಯೊಳಗೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೆ ನಾನು ಚಲೋ ಯೂಟ್ಯೂಬರ್ ಏನಾದರೂ ಹೆಲ್ಪ್ ಆಗ್ತೈತಿ ನನಗೆ ಅಂದರೆ ಫ್ಯೂಚರಿಗೆ. ಇವಾಗ ನನಗೆ 2ನೇ ಕ್ಲಾಸ್ ತಮ್ಮ ಅದ, ನಾವು ಡೈಲಿ ಏನೇನಾಗತ್ತಲ್ಲ ಅದು ನಾನು ಡೈಲಿ ಒಂದು ಮಿನಿ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೀನಿ. ಸೊ ಇದಕ್ಕೆ ನಿಮ್ಮೆಲ್ಲ ಹೆಲ್ಪ್ ಇತ್ತಪ್ಪ ಅಂತಂದ್ರೆ ನಾನು ಏನಾದರೂ ಮಾಡೋಕ್ಕೆ ಸಾಧ್ಯ. ಸೊ ಅದೊಂದು ನನಗೆ ಕಂಟೆಂಟ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. ನೀವು ಏನು ಕಮೆಂಟ್ ಮಾಡ್ತೀರಿ ಸೊ ನಾ ಆ ಕಂಟೆಂಟ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಅದು ಕೊನೆವರೆಗೂ ಉಳಿಸ್ಕೊಳ್ತೇನೆ ಅಂತಂದು ಹೇಳ್ತಾ ಮುಗಿಸ್ತೀನಿ. ಐ ಟೇಕ್ ಕೇರ್, ಗುಡ್ ನೈಟ್ ಆಲ್.